ನಮಸ್ಕಾರ ಸ್ನೇಹಿತರೆ, ನಾನು ನಿಮಗಾಗಿ ಇಂದು ಹೊಸ ಕಥೆಯನ್ನು ತಂದಿದ್ದೇನೆ. ಮೊದಲು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಒಮ್ಮೆ ದಟ್ಟ ಕಾಡಿನಲ್ಲಿ ಸಿಂಹ ವಾಸಿಸುತ್ತಿತ್ತು. ಅದನ್ನು ಎಲ್ಲ ಪ್ರಾಣಿಗಳು ಆ ಕಾಡಿನ ರಾಜ ಎಂದು ಕರೆಯುತ್ತಿದ್ದರು. ಸಿಂಹ ಬಲಿಷ್ಠ, ಧೈರ್ಯಶಾಲಿ ಮತ್ತು ನ್ಯಾಯಪ್ರಿಯನು. ಯಾವ ಪ್ರಾಣಿಯೂ ಹಸಿವಿನಿಂದ ಬಳಲಬಾರದು ಎಂಬುದಕ್ಕಾಗಿ ಅದು ನಿಯಮವೊಂದನ್ನು ಮಾಡಿತು. ಪ್ರತಿದಿನ ಒಂದೇ ಪ್ರಾಣಿ ತನ್ನನ್ನು ಆಹಾರವಾಗಿ ಒಪ್ಪಿಸಬೇಕು. ಎಲ್ಲರೂ ಆ ನಿಯಮವನ್ನು ಪಾಲಿಸುತ್ತಿದ್ದರು. ಒಂದು ದಿನ ಮೊಲದ ಸರದಿ ಬಂತು. ಚಿಕ್ಕ ಮೊಲ ಸಿಂಹನನ್ನು ಮೋಸಗೊಳಿಸಲು ಯೋಚಿಸಿತು. ಅದು ಉದ್ದೇಶಪೂರ್ವಕವಾಗಿ ತಡವಾಗಿ ಸಿಂಹನ ಬಳಿಗೆ ಹೋದಿತು. ಸಿಂಹ ಕೋಪಗೊಂಡು ಏಕೆ ಇಷ್ಟು ತಡ ಎಂದು ಕೇಳಿತು. ಮೊಲ ಬುದ್ಧಿವಂತಿಕೆಯಿಂದ, ಮಹಾರಾಜ, ಮತ್ತೊಂದು ಸಿಂಹ ನನ್ನನ್ನು ತಿನ್ನಲು ಬಂದುದು. ನಾನು ಹೇಗೋ ತಪ್ಪಿಸಿಕೊಂಡು ನಿಮ್ಮ ಬಳಿ ಬಂದೆ ಎಂದಿತು. ಇದನ್ನು ಕೇಳಿದ ಸಿಂಹ ತೀವ್ರ ಕೋಪಗೊಂಡಿತು. ಇನ್ನೊಂದು ಸಿಂಹವೇ, ನನಗೆ ಸಮಾನನಾದ ರಾಜನಿದ್ದಾನೆ ಎಂದು ಅರೆದು ಮೊಲವನ್ನು ತನ್ನೊಂದಿಗೆ ಕರೆದುಕೊಂಡು ಹೋಯಿತು. ಮೊಲ ಅದನ್ನು ಬಾವಿಯ ಬಳಿ ಕರೆದೊಯ್ದು ಅದು ಇಲ್ಲೇ ವಾಸಿಸುತ್ತಿದೆ ಎಂದಿತು. ಸಿಂಹ ಬಾವಿಯೊಳಗೆ ನೋಡಿದಾಗ ತನ್ನ ಪ್ರತಿಬಿಂಬವನ್ನು ಕಂಡಿತು. ಕೋಪದಿಂದ ಅದು ನೇರವಾಗಿ ಬಾವಿಗೆ ಜಿಗಿದಿತು. ಆದರೆ ಅದರಲ್ಲಿ ಮುಳುಗಿ ಸತ್ತು ಹೋಯಿತು. ಈ ರೀತಿ ಚಿಕ್ಕ ಮೊಲ ತನ್ನ ಬುದ್ಧಿವಂತಿಕೆಯಿಂದ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಸಿಂಹದ ಭಯದಿಂದ ಮುಕ್ತಗೊಳಿಸಿತು. ಎಲ್ಲ ಪ್ರಾಣಿಗಳು ಸಂತೋಷದಿಂದ ಬದುಕತೊಡಗಿದವು. ಇದರಿಂದ ತಿಳಿದು ಬರುವ ನೀತಿ ಏನೆಂದರೆ, ಬುದ್ಧಿವಂತಿಕೆಯು ಶಕ್ತಿಗಿಂತ ಶ್ರೇಷ್ಠವಾದದ್ದು. ಈ ಕಥೆಯು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.